ಶ್ರೀ ರಾಘವೇಂದ್ರ ಸ್ವಾಮಿಯ ಅದ್ಭುತ ಕಥೆ. ತುಂಬಾ ವರ್ಷಗಳ ಹಿಂದೆ ತಿಂತ್ರಾವಳಿ ಎನ್ನುವ ಸ್ಥಳದಲ್ಲಿ ಶ್ರೀರಾಮಚಂದ್ರ ತೀರ್ಥರು ಎಂಬ ಮಹಾನ್ ಗುರು ಇದ್ದರು. ಅವರ ಆಶ್ರಮದಲ್ಲಿ ಓದುತ್ತಿದ್ದ ಒಬ್ಬ ಶಿಷ್ಯ ವೆಂಕಟನಾಥ. ಈ ವೆಂಕಟನಾಥನೇ ನಂತರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಎಂದಾಗಿ ಪ್ರಸಿದ್ಧರಾದರು. ವೆಂಕಟನಾಥರು ಅತ್ಯಂತ ಪಾಂಡಿತ್ಯಶಾಲಿ, ವಿನಯಶೀಲ ಹಾಗೂ ಭಗವಂತನ ಭಕ್ತರಾಗಿದ್ದರು. ಅವರು ತಮ್ಮ ಜೀವನದಲ್ಲಿ ಬಡತನದಲ್ಲಿದ್ದರೂ ಎಂದಿಗೂ ದೈವವನ್ನು ಮರೆತಿಲ್ಲ. ಯಾವಾಗಲೂ ರಾಮನ ನಾಮವನ್ನು ಜಪಿಸುತ್ತಿದ್ದರು. ಒಮ್ಮೆ ಅವರ ಮನೆಯಲ್ಲಿದ್ದ ಅನ್ನ ಮುಗಿದು ಹೋಯಿತು. ಆದರೆ ವೆಂಕಟನಾಥರು ಪತ್ನಿಯೊಡನೆ ನಂಬಿಕೆಯಿಂದ ರಾಮನ ಪ್ರಾರ್ಥನೆ ಮಾಡಿದರು. ಭಗವಂತನೇ, ನಿನ್ನ ಭಕ್ತನಿಗೆ ಕಷ್ಟ ಕೊಡಬೇಡ. ಆ ಸಮಯದಲ್ಲಿ ಅಚ್ಚರಿಯಾಗಿ ಬಾಗಿಲ ಬಳಿ ಒಬ್ಬ ಯತಿ ಸನ್ಯಾಸಿ ಬಂದು ಅನ್ನ ಬೇಕೆ ಎಂದು ಕೇಳಿ ಅವರಿಗೆ ಆಹಾರ ಕೊಟ್ಟನು. ನಂತರ ಅಳಿದು ಹೋದನು. ಆ ಯತಿ ಸ್ವತಃ ಶ್ರೀರಾಮನ ರೂಪ ಎಂದು ಎಲ್ಲರೂ ನಂಬಿದರು. ಅನಂತರ ವೆಂಕಟನಾಥರು ತಮ್ಮ ಗುರುಗಳಿಂದ ಆಶೀರ್ವಾದ ಪಡೆದು ಸನ್ಯಾಸ ಸ್ವೀಕರಿಸಿದರು. ಅವರಿಗೆ ರಾಘವೇಂದ್ರ ತೀರ್ಥ ಎಂದು ಹೆಸರು ನೀಡಲಾಯಿತು. ಅವರು ಅನೇಕ ಜನರ ಕಷ್ಟ ಪರಿಹರಿಸಿ ಅದ್ಭುತ ಚಮತ್ಕಾರಗಳನ್ನು ತೋರಿದರು. ಅವರು ಹೇಳುತ್ತಿದ್ದರು, ಕೊನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮ0 ತ್ರಾಲಯದಲ್ಲಿ ಜೀವಂತ ಸಮಾಧಿ ಪಡೆದರು. ಇಂದಿಗೂ ಅವರ ಮಠದಲ್ಲಿ